ಓಹೋ, ಬೇಜಿ ಸಾಹೇಬ್ರು. ಅಮ್ಮ ಸತ್ತೋದ್ಲು, ಬೆಂಕಿ ಇಡೋಣ ಅಂತ ಬಂದ್ರ? ಅಮ್ಮ, ನೀನ ಬೆಂಕಿ ಮುಂದೆ ಬೇಯೋದನ್ನ ನನ್ನಿಂದ ನೋಡೋಕ್ಕಾಗಲ್ಲಮ್ಮ. ಇದು 35 ವರ್ಷದ ಹಿಂದೆ ನೀನ್ ಹಚ್ಚಿದ ಬೆಂಕಿ ಕಣೋ. ಈ ಬೆಂಕಿನೇ ಇವತ್ತು ನನಗೆ ಅನ್ನ ಕೊಡ್ತಾ ಇದೆ. ಅಮ್ಮ, 2 ನಿಮಿಷ, 2 ನಿಮಿಷ ನನಗೆ ಮಾತಾಡಕ್ಕೆ ಅವಕಾಶ ಕೊಡು. ನಾನೊಬ್ಬ ಪೊಲೀಸ್ ಆಫೀಸರ್. ಎಷ್ಟೋ ಜನ ಅಪರಾಧಿಗಳನ್ನು ಹಿಡಿದು ಅವರ ತಪ್ಪುಗಳನ್ನು ಕ್ಷಮಿಸಿದ್ದೀನಿ, ಅವ್ರಿಗೆ ಹೊಸದಾರಿ ತೋರಿಸಿದ್ದೀನಿ. ಅಂತ ಒಂದು ಅವಕಾಶನ ಈ ಪೊಲೀಸ್ ಆಫೀಸರ್ಗೆ ನೀನ್ ಯಾಕಮ್ಮ ಕೊಡಬಾರದು? ಹೆತ್ತ ತಾಯಿ ನನ್ನ ನಾನು ಕೇಳ್ಕೊಂಡಿರೋ 2 ನಿಮಿಷ ಇನ್ನೂ ಮುಗಿದಿಲ್ಲಮ್ಮ. ಗಣೇಶ ಮದುವೆಗೆ ಹಣ ಸಹಾಯ ಮಾಡಿ ಅಂತ ಕಾಗದ ಬರ್ತಿದ್ದ. ಹಣ ತಂದಿದ್ದೀನಿ. ನಾನು ಹುಡುಗಿ ಸೋದರ ಮಾವನಾದ್ರು ಎಲ್ಲರ ಮುಂದೆ ಈ ಹಣನ ಕೊಡೋ ಅರ್ಹತೆ ನನಗಿಲ್ಲ ಅಂತ ಚೆನ್ನಾಗಿ ಗೊತ್ತಮ್ಮ. ಆದ್ರೆ ನನ್ನ ತಾಯಿ ಕೈಯಿಂದ ಗಣೇಶನಿಗೆ ಈ ಹಣನ ಕೊಡಿಸ್ಬೇಕು ಅಂತ ನನ್ನ ಆಸೆ ಕಣಮ್ಮ. ಈ ಬುದ್ಧಿ ಆಗ್ಲೇ ಇದ್ದಿದ್ರೆ ನಿನ್ ತಂಗಿ. ಅಮ್ಮ, ಇನ್ನೂ ಅರ್ಧ ನಿಮಿಷ ಇದೆ. ಇದು ನಾನು ಹಿಡ್ಕೊಂಡಿರೋ ಹೋಟೆಲ್ ಅಡ್ರೆಸ್. ಇದರಲ್ಲೇ ಫೋನ್ ನಂಬರ್ ಇದೆ. ನೀನು ಹಠವಾದಿ, ನನಗೆ ಫೋನ್ ಮಾಡೋದಿಲ್ಲ. ಆದ್ರೂ ಪರವಾಗಿಲ್ಲ, ಗೌರಿನ್ ಸ್ವಲ್ಪ ನೆನೆಸ್ಕೋ. ನಮ್ಮಿಬ್ಬರ ಹಠದಿಂದ ಆ ಹೆಣ್ಣು ಮಗಳ ಕಣ್ಣೀರು ಹಾಕೋದು ಬೇಡ. ಅಮ್ಮ, ನಿನ್ನ ಮಗ ಇನ್ನೂ ಮಗು ಅಲ್ಲಮ್ಮ, ಅವನಿಗೂ ವಯಸ್ಸಾಗಿದೆ. ಈ ವರ್ಷನೇ ರಿಟೈರ್ ಆಗ್ತಿದ್ದಾನೆ. ಅಮ್ಮ, ಒಂದು ವೇಳೆ ನನಗಿಂತ ಮುಂಚೆ ನೀನು ಸತ್ರೆ ಖಂಡಿತ ನಾನು ನನಗೆ ಬೆಂಕಿ ಇಡೋಲ್ಲಮ್ಮ. ಅಕಸ್ಮಾತ್ ನಾನು ಮುಂಚೆ ಸತ್ರೆ ಕುಚಲ ಕುಚಲ. ನಾನು ಕೇಳ್ಕೊಂಡಿದ್ದೆ 2 ನಿಮಿಷ ಮುಗಿತಮ್ಮ.